ನಿಜವಾಗ್ಲೂ ಏನ್ ಮಾತಾಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಆ ಒಂದು ಶಾಕ್ ಇಂದ ನನಗೆ ಇನ್ನೂ ಕೂಡ ಹೊರಗಡೆ ಬರಕ್ ಆಗ್ತಾ ಇಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ದ ರೂಲರ್, no, the real ruler of the century, Brock Lesnar is back. ನಿಜವಾಗ್ಲೂ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಗುರು, ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ ಅಂತ. ಅನ್ಕೊಂಡಿದ್ರು ಕೂಡ ಇಷ್ಟು ಬೇಗ ಬರ್ತಾರೆ ಅಂತ ನಿಜವಾಗ್ಲೂ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಏನು ಕೂಡ ಅಪ್ಡೇಟ್ ಇಲ್ಲ. ಐ ಥಿಂಕ್ ನಮ್ಮ ಟ್ರಿಪಲ್ ಎಚ್ ಅವರು ಪರ್ಫೆಕ್ಟ್ ಪ್ಲಾನ್ ನ ಪುಲ್ ಮಾಡಿದ್ದಾರೆ ಅಂಡ್ ಒಂದು ಪರ್ಫೆಕ್ಟ್ ಶಾಕ್ ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಮಂಡೇ ನೈಟ್ ರೋ ಇನ್ನೂ ಕೂಡ ನಡೀತಾ ಇದೆ, ಬಟ್ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಕೂಡ ನಮಗೆ ಮಂಡೇ ನೈಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಶೋ ಅಲ್ಲಿ ನಮಗೆ ಒಬಾಫೆಮಿ ಅವರ ಓಪನ್ ಚಾಲೆಂಜ್ ಮತ್ತೊಮ್ಮೆ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ. ನಮ್ಮ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆಫ್ ಕೋರ್ಸ್ ಒಬಾಫೆಮಿ ಅವರ ಎಂಟ್ರಿ ಆಲ್ ಟೈಮ್ ಕ್ಲಾಸಿಕ್ ರೀತಿನೇ ಇರುತ್ತೆ ಅಂತಾನೆ ಹೇಳ್ಬೇಕು. ಕ್ರೌಡ್ ರಿಯಾಕ್ಷನ್ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ನಮ್ಮ ಒಬಾಫೆಮಿ ಅವರು ಕೂಡ ರಿಂಗ್ ಗೆ ಬರ್ತಾರೆ, ತನ್ನ ಐಕಾನಿಕ್ ಪೋಸ್ ನ ಮಾಡ್ತಾ ಇರ್ತಾರೆ. ಲೈಟ್ ಎಲ್ಲವೂ ಕೂಡ ಆಫ್ ಆಗಿರುತ್ತೆ. ನಾನು ಅನ್ಕೋತಾ ಇದ್ದೆ ಲೈಟ್ ಆನ್ ಆಗುತ್ತೆ ಅಂಡ್ ಅವರು ಅನೌನ್ಸ್ ಮಾಡ್ತಾರೆ, ಯಾರೋ ಚಿಳ್ಳೆ ಪಿಳ್ಳೆ ಬರ್ತಾರೆ. ಮತ್ತೆ ನಮ್ಮ ಒಬಾಫೆಮಿ ಅವರು ಆ ಚಿಳ್ಳೆ ಪಿಳ್ಳೆನ ಹೊಡೆದಾಕಿ ತನ್ನ ರೈನ್ ನ ಕಂಟಿನ್ಯೂ ಮಾಡ್ತಾರೆ ಅಂತ. ಸಡನ್ ಆಗಿ ಲೈಟ್ ಆಫ್ ಆಗಿರುವಾಗ್ಲೇನೆ ಯಾರೋ ಒಬ್ರು ಬಂದು ಒಬಾಫೆಮಿ ಅವರ ಮೇಲೆ ಅಟ್ಯಾಕ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ, ಯಾರಿಗೂ ಇದು ಒಬಾಫೆಮಿ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಅಂತ. ನಾನು ಅನ್ಕೋತಾ ಇದ್ದೆ ಡ್ರೂ ಮ್ಯಾಕಿಂಟೈರ್ ಅವ್ರು ಏನಾದ್ರು ಬಂದ್ರು ಒಬಾಫೆಮಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಸಡನ್ ಆಗಿ ಆ ವ್ಯಕ್ತಿ ಒಬಾಫೆಮಿ ಅವ್ರನ್ನ ತನ್ನ ಎಗ್ಲು ಮೇಲ್ಗಡೆ ಹೊತ್ಕೋತಾನೆ ಅಂಡ್ ಲೈಟ್ ಆನ್ ಆಗುತ್ತೆ ಅಂಡ್ ನಾವಲ್ಲಿ ವಿಟ್ನೆಸ್ ಮಾಡ್ತೀವಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವ್ರನ್ನ. ನಿಜವಾಗ್ಲೂ ಯಾವ ರೀತಿ ಶಾಕ್ ಆದೆ ಅಂದ್ರೆ, ನಾನು ಒಂದು ಟೈಮಲ್ಲಿ ನಿಜವಾಗ್ಲೂ ಇದನ್ನ ನಾನು ನೋಡ್ತಾ ಇದ್ದೀನ ಅಂತ ಫೀಲ್ ಬರ್ತಾ ಇತ್ತು ಗುರು. ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರ ಮೇಲೆ FI ನ ಕನೆಕ್ಟ್ ಮಾಡ್ತಾರೆ, ಅಲ್ಲಿಗೆ ನಿಲ್ಲೋದಿಲ್ಲ. ಇನ್ನೊಂದು FI ನ ಕನೆಕ್ಟ್ ಮಾಡ್ತಾರೆ, ಅಲ್ಲಿಗೂ ನಿಲ್ಲೋದಿಲ್ಲ. 3-4 ಟೋಟಲ್ ಆಗಿ 4 FIs ಗಳನ್ನ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇವತ್ತು ಒಬಾಫೆಮಿ ಅವರ ಮೇಲೆ ಕನೆಕ್ಟ್ ಮಾಡಿರ್ತಾರೆ ಅಂಡ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಏನ್ನ ನಾವು ನೋಡ್ತಾ ಇದೀವಿ ಗುರು ಅಂತ ಯೋಚನೆ ಮಾಡ್ತಾ ನೋಡ್ತಾ ಇದ್ರು ಅಂಡ್ ಎಲ್ಲರ ಮಕ್ಕಳಲ್ಲೂ ಕೂಡ ಆ ಒಂದು ಶಾಕ್ ಕಾದಿತ್ತು. ಯಾಕಂದ್ರೆ ಎಲ್ಲರೂ ಕೂಡ ಅನ್ಕೊಂಡಿದ್ರು ಬ್ರಾಕ್ ಲೆಸ್ನರ್ ಅವರು ರಸಲ್ ಮೇನಿಯಾದಲ್ಲಿ ರಿಟೈರ್ಡ್ ಆಗಿದ್ದಾರೆ ಅಂತ, ಬಂದ್ರೆ ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೆ ಬರ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ನೋಡ್ತಾ ಇದ್ರೆ ಈ ವ್ಯಕ್ತಿ ಅಂತೂ ರಿಟೈರ್ಡ್ ಆಗೋದಿಲ್ಲ ಗುರು ಅಂತಾನೆ ಅನಿಸ್ತಾ ಇದೆ ಅಂಡ್ ರಸಲ್ ಮೇನಿಯಾದಲ್ಲಿ ಆಡಿದ್ದೆಲ್ಲವೂ ಕೂಡ ನಾಟಕ ಅಂತ ಫೀಲ್ ಆಗ್ತಾ ಇದೆ. ಅಂಡ್ ನಾನು ಹೇಳ್ತಾ ಇದ್ದೀನಿ ಗಾಯ್ಸ್, ಈ ವ್ಯಕ್ತಿ ನಿಜವಾಗ್ಲೂ ಕೂಡ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ರಿಟೈರ್ಡ್ ಆಗೋದಿಲ್ಲ. ನಿಜವಾಗ್ಲೂ ಸಮ್ಮರ್ ಸ್ಲಾಮ್ ಅಲ್ಲಿ ರಿಟೈರ್ಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ತಾ ಇದೆ. ಇವತ್ತು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವ್ರನ್ನ ನೋಡಿ ನನಗನ್ಸುತ್ತೆ ಸೌದಿ ಅರೇಬಿಯಾದ ರಸಲ್ ಮೇನಿಯಾ ಮುಗಿದ ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗೋದು ಅಂತ. ಇದಂತೂ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಸಮ್ಮರ್ ಸ್ಲಾಮ್ ಅಲ್ಲಿ ಅಂತೂ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗೋದಿಲ್ಲ ಅಂತ ಅನ್ಕೋತೀನಿ. ಎಂತ ಡ್ರಾಮಾ ಮಾಡಿದ್ರು ಗುರು ರಸಲ್ ಮೇನಿಯಾದಲ್ಲಿ ಅಂಡ್ ಸಡನ್ ಆಗಿ ಇವತ್ತು ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇದಾದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರು ಸಿಕ್ಕಾಪಟ್ಟೆ ಬ್ಯಾಕ್ ಸ್ಟೇಜ್ ಅಲ್ಲಿ ಶಾಕ್ ಆಗಿ, ನನಗಾಗ್ಲೇ ಬ್ರಾಕ್ ಲೆಸ್ನರ್ ಅವರ ರಿಟೈರ್ಮೆಂಟ್ ಪೇಪರ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಪ್ಲೀಸ್ ಯಾರಾದ್ರೂ ಹೋಗಿ ಪಾಲಿಮೆನ್ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ತನ್ನ ಸೆಕ್ಯೂರಿಟಿ ಟೀಮ್ ನ ಕಳಿಸ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ಪಾಲಿಮೆನ್ ಅವರು ಆಡಮ್ ಪಿಯರ್ಸ್ ಅವರ ಆಫೀಸ್ ಅಲ್ಲೇ ಇರ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ಪಾಲಿಮೆನ್ ಅವ್ರನ್ನ ಕೇಳ್ತಾರೆ, ನಿಜವಾಗ್ಲೂ ಇಲ್ಲಿ ಏನಾಗ್ತಾ ಇದೆ ಸ್ವಲ್ಪ ನೀನೇ ಎಕ್ಸ್ಪ್ಲೈನ್ ಮಾಡು. ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಿದ್ದಾರೆ ಅಂತ ನಾನು ಎಲ್ಲಾ ಪೇಪರ್ ವರ್ಕ್ ಗಳನ್ನು ಕೂಡ ಮುಗಿಸಿದ್ದೆ ಅಂಡ್ ಈಗ ಇಲ್ಲಿ ಆಗ್ತಿರೋದೇನು ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಪಾಲಿಮೆನ್ ಅವ್ರನ್ನ ಕೇಳ್ತಾರೆ ಅಂಡ್ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ, ರಿಟೈರ್ಡ್ ಬ್ರಾಕ್ ಲೆಸ್ನರ್ ಅವರ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆಡಮ್ ಪಿಯರ್ಸ್ ಅವರ ಕೈಗೆ ಪಾಲಿಮೆನ್ ಅವರು ಒಂದು ಪೇಪರ್ ನ ಕೊಡ್ತಾರೆ ಅಂಡ್ ಆ ಒಂದು ಪೇಪರ್ ಅಲ್ಲಿ ಏನಿರುತ್ತೆ ಗೊತ್ತಾ, ಕ್ಲಾಶ್ ಇನ್ ಇಟಲಿಯಲ್ಲಿ ಬಿಗ್ಗೆಸ್ಟ್ ರಿಮ್ಯಾಚ್ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ನ ಕಾಂಟ್ರಾಕ್ಟ್ ಅಂಡ್ ಆ ಒಂದು ಕಾಂಟ್ರಾಕ್ಟ್ ಗೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಈಗಾಗಲೇ ಸೈನ್ ಮಾಡಿ ಕೊಟ್ಟಿರ್ತಾರೆ. ಎಂತ ಗೂಸ್ ಬಮ್ ಮೂಮೆಂಟ್ ಗುರು, ಯಪ್ಪ ಇದು ನನ್ನ ರಿಯಾಕ್ಷನ್ ಆಗಿತ್ತು. ನಿಜವಾಗ್ಲೂ ಆಲ್ಸಮ್ ಮೂಮೆಂಟ್ ನ ನಾವಿವತ್ತು ಮಂಡೇ ನೈಟ್ ರೋಲಿ ವಿಟ್ನೆಸ್ ಮಾಡಿದ್ವಿ. ನಿಜವಾಗ್ಲೂ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇನ್ನೂ ಕೂಡ ನನಗೆ ಸಿಕ್ಕಾಪಟ್ಟೆ ಏನು ಶಾಕ್ ಆಗ್ತಾ ಇದೆ. ನೋಡಬೇಕು ಗಾಯ್ಸ್, ಒಟ್ನಲ್ಲಿ ಇವತ್ತಿನ ಮಂಡೇ ನೈಟ್ ರೋ WWE ಅವರು ಚಿಂದಿ ಉಡಾಯಿಸಿದ್ರು. ಐ ಥಿಂಕ್ ಫುಲ್ ಕಂಟ್ರೋಲ್ ನಮ್ಮ ಟ್ರಿಪಲ್ ಎಚ್ ಅವರ ಕೈಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಈ ರೀತಿ ಐಡಿಯಾನ ನಮ್ಮ ಟ್ರಿಪಲ್ ಎಚ್ ಅವರು ತನ್ನ ತಲೆಯಿಂದ ಹೊರಗಡೆ ಹಾಕಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂಡ್ ಫೈನಲಿ ಅವರ್ ಬೀಸ್ಟ್ ಬ್ರಾಕ್ ಲೆಸ್ನರ್ ಇಸ್ ಬ್ಯಾಕ್ ಆನ್ ಟ್ರ್ಯಾಕ್.